ನಮಸ್ಕಾರ ಎಲ್ರಿಗೂ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚಕೋಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈ ಚಕೋಲಿಯನ್ನು ನಾವು ಇದಕ್ಕೆ ಇಂಡಿಯನ್ ಪಾಸ್ತಾ ಕೂಡ ಅನ್ಬಹುದು. ಹೊರಗಡೆ ನಾವು ತುಂಬ ದುಡ್ಡು ಕೊಟ್ಟು ಪಾಸ್ತಾ ತಿಂತೀವಲ್ಲ, ಅದೇ ರೀತಿ ಮನೇಲಿ ಮಾಡಿದರೆ ಎಷ್ಟು ಸುಲಭವಾಗಿ ಮಾಡ್ತೀವಿ ಅಂದರೆ ಟೇಸ್ಟಿ ಕೂಡ ಇರುತ್ತೆ. ಇದಕ್ಕೆ ತುಪ್ಪ ಜೊತೆ ಇಲ್ಲಾಂದರೆ ಮೊಸರು ಜೊತೆನೂ ತಿನ್ನಬಹುದು. ಇವಾಗ ಒಂದು ಬಾಳಿಗೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಜೀರಿಗೆ ಸಾಸಿವೆ ಕೂಡ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಇದಕ್ಕೆ ನಾವು ಮಾರ್ನಿಂಗ್ ತಿನ್ಬೋದು, ಈವ್ನಿಂಗ್ ಕೂಡ ತಿನ್ಬೋದು, ಇಲ್ಲಾಂದರೆ ನಾವು ಲಂಚಲ್ಲಿ ಕೂಡ ಇದು ಮಾಡಿಕೊಂಡು ಊಟ ಮಾಡಬಹುದು. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಒಣಮೆಣಸಿನಕಾಯಿ, ಕರಿಬೇವು ಮತ್ತು ನಾನಿಲ್ಲಿ ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಾಟೆ ಮಾಡಬೇಕು. ಸಾಟೆ ಮಾಡಿದ ನಂತರ ನಾವು ಇದಕ್ಕೆ ಹುಣಸಿನ ಹುಳಿ ಕೂಡ ಹಾಕಬಹುದು. ಇಲ್ಲ ಅಂದರೆ ಹುಣಸಿನ ಹುಳಿ ಆಗಲ್ಲ ಅಂದರೆ ನಾವು ಇದಕ್ಕೆ ಟೊಮ್ಯಾಟೊ ಕೂಡ ಹಾಕ್ಬೋದು. ಇದಕ್ಕೆ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು, ಆನಿಯನ್ ಎಲ್ಲದಕ್ಕೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಇದಾದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಟೆ ಮಾಡಿಬಿಟ್ಟು ನಾನಿಲ್ಲಿ ಒಂದು ಟೊಮ್ಯಾಟೊ ಹಾಕಿದ್ದೀನಿ, ಚಾಪ್ಡ್ ಟೊಮ್ಯಾಟೊ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಎಲ್ಲವನ್ನು ಹಾಕಿಬಿಟ್ಟು ಇದಕ್ಕೆ ನಾನು ಚೆನ್ಗಿ ಬೇಳೆ ಹಾಕಿದ್ದೀನಿ. ನಮಗೆ ಚೆನ್ಗಿ ಬೇಳೆ ಇಷ್ಟ ಇಲ್ಲ ಅಂದರೆ ನಾವು ಇದಕ್ಕೆ ತೊಗರಿಬೇಳೆ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಕೂಡ ಹಾಕಬಹುದು. ತೊಗರಿಬೇಳೆ ದಿನ ಸಾರು ತಿಂತೀವಲ್ವಾ, ಸೊ ಅದಕ್ಕೆ ಸ್ವಲ್ಪ ಬೇಜಾರಾಯಿತು, ಅದಕ್ಕೆ ನಾನು ಇದಕ್ಕೆ ಚೆನ್ಗಿ ಬೇಳೆ ಹಾಕಿದ್ದೀನಿ. ಅದಾದಮೇಲೆ ಚಪಾತಿ ಹಿಟ್ಟಿನ ನಾದ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡ್ಬಿಟ್ಟು ಚಪಾತಿ ರೌಂಡಾಗಿ ಚಪಾತಿಯನ್ನು ಲಟ್ಟಿಸ್ಬೇಕು. ಲಟ್ಟಿಸಿದಾದ ನಂತರ ನೀವು ಮನೇಲಿ ನಾವು ಚಿಕ್ಕವರಿದ್ದಾಗ ಚಕೋಲಿ ಮಾಡುವ ಒಂದು ಸ್ಪೂನ್ ಇರ್ತಿತ್ತು. ಇಲ್ಲ ಅಂದರೆ ಇವಾಗ ಏನಾಗಿದೆ, ಕಟ್ಟರ್ ಬಂದಿದೆ. ಸ್ಪೂನ್ ಇಲ್ಲ, ಆ ಕಟ್ಟರಿಂದ ನಾವು ಅದಕ್ಕೆ ಡೈಮಂಡ್ ಶೇಪಲ್ಲಿ ನಾವು ಕಟ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು. ನಮಗೆ ಯಾವುದು ಇಷ್ಟ ಆ ಥರ ನಾವು ಕಟ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ. ಸಣ್ಣದಾಗಿ ಕಟ್ ಮಾಡಿದರೆ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿ ಮಾಡಿದರೆ ಸ್ವಲ್ಪ ಮತ್ತು ಅದು ತಿನ್ನೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಅದನ್ನು ಹಿಟ್ಟು ಉದುರಿಸ್ಬಿಟ್ಟು ಕುದಿಯೋ ನೀರು ಇರ್ತಲ್ಲ, ನಾವೇನು ಫೋಣಿಗೆ ಕೊಟ್ಟು ನೀರು ಇಟ್ಟಿರ್ತಾವಲ್ಲ, ಅದರೊಳಗಡೆ ನಾವು ಇದು ಕಟ್ ಮಾಡಿದ ಸ್ಲೈಸಸ್ಸು ಅದರೊಳಗಡೆ ಹಾಕಬೇಕು. ಇಲ್ಲಿ ನೋಡಿ, ಸ್ಮಾಲ್ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ಚಕೋಲಿ ನಮ್ಮ ಮನೇಲಂತೂ ಫೇವ್ರೆಟು, ನಮ್ಮ ಯಜಮಾನರು, ನನ್ನ ಮಗಳಂತೂ ಫೇವ್ರೆಟು. ನಾವು ಆವಾಗ ಮಾಡ್ತಿರ್ತೀವಿ ಇದನ್ನು ಚಕೋಲಿ. ಚಪಾತಿ ಮಾಡೋ ಬದಲು ಚಪಾತಿ ಸ್ವಲ್ಪ ನೈಟಲ್ಲಿ ಹೆವಿ ಆಗುತ್ತಂತೆ ನಾವು ಇದನ್ನೇ ಚಕೋಲಿ ಮಾಡೋದು. ಇದಕ್ಕೆ ಸ್ವಲ್ಪ ಬಾಯ್ಲ್ ವಾಟ್ರಲ್ಲಿ ಹಾಕಿಬಿಟ್ಟು ಒಂದು 15 to 20 ಮಿನಿಟ್ಸ್ ನಾವು ಬಾಯ್ಲ್ ಮಾಡ್ಕೋತೀವಿ. ಸೇಮ್ ಪ್ರೊಸೀಜರ್. ಮತ್ತೆ ಒಂದು ಉಳ್ಳೆ ತೊಗೊಳ್ಬಿಟ್ಟು ಅದಕ್ಕೆ ಲಟ್ಟಿಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಕಟ್ಟಿಂಗ್ ಮಾಡಿಬಿಟ್ಟು ಕಟ್ ಮಾಡಾದಮೇಲೆ ಮತ್ತು ಅದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಕಟ್ ಮಾಡಿದರೆ ಸ್ವಲ್ಪ ಕೆಳಗಡೆ ಮೆತ್ಕೊಳ್ಳೋದಿಲ್ಲ. ಇಲ್ಲ ಅಂದರೆ ಸ್ವಲ್ಪ ನೀರಿದ್ದರೆ ಮೆತ್ಕೊಳ್ಳುತ್ತೆ. ಇದೇ ರೀತಿ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದ ನಂತರ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿಬಿಟ್ಟು ಹಾಕ್ತೀನಿ. ನೋಡಿಲಿ, ತುಂಬ ಟೇಸ್ಟಾಗಿರುತ್ತೆ. ಒಂಥರ ಇದು ಇಂಡಿಯನ್ ಪಾಸ್ತಾನೇ. ನಾವು ಹೊರಗಡೆ ಪಾಸ್ತಾ ತಿಂತೀವಿ, ವೈಟ್ ಚೀಸ್ ಪಾಸ್ತಾ ತಿಂತೀವಿ, ಇಲ್ಲ ಮ್ಯಾಗಿ ತಿಂತೀವಿ. ಅದೇ ರೀತಿ ನಾವು ಮನೆಯಲ್ಲೇ ಇಷ್ಟು ಚೆನ್ನಾಗಿ ಪಾಸ್ತಾ ಮಾಡಿದರೆ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಹೆಲ್ದಿ ಇರುತ್ತೆ ಮತ್ತು ನಮಗೆ ಒಂಥರ ಪಾಸ್ತಾ ತಿನ್ನೋ ಥರನೂ ಆಗುತ್ತೆ. ನಾನಂತೂ ನನ್ನ ಮಕ್ಕಳಿಗೆ ಏನು ಹೇಳ್ತೀನಿ, ಪಾಸ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಡೋದು. ಸೂಪರಾಗಿರುತ್ತೆ. ಬಿಸಿ ಆದ ಚಕೋಲಿ ರೆಡಿ.